ಹೆಬ್ಬೆಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಶುಭಾಶಯ. ನಾವು ಮಾಡುವ ಕರ್ಮ ನಮ್ಮನ್ನು ಕಾಪಾಡುವುದು ಎಷ್ಟು ಸತ್ಯವೋ, ನಾವು ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡುವುದು ಅಷ್ಟೇ ಸತ್ಯ ಅಲ್ವಾ? ನಾವು ಎಷ್ಟು ಕರ್ಮ ಮಾಡ್ತೀವೋ ಎಷ್ಟು ಸತ್ಯವೋ ಅದು ಕರ್ಮ ನಮ್ಮನ್ನು ಕಾಪಾಡುತ್ತೆ. ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡುತ್ತೆ ಅಷ್ಟೇ, ಗೊತ್ತಾಯ್ತಾ? ನಾವು ಪುಣ್ಯ ಮಾಡಬೇಕೇ ಹೊರತು ಪಾಪ ಮಾಡಬಾರ್ದು, ಒಳ್ಳೇದು ಮಾಡಬೇಕೇ ಹೊರತು ಕೆಟ್ಟದ್ದು ಮಾಡಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಜರಾಸಂಧನನ್ನು ಕೃಷ್ಣ ಎಷ್ಟೇ ಯುದ್ಧ ಮಾಡಿದ್ರೂ ಕೊಲ್ಲಿಲ್ಲ. ಯಾಕೆ ಅಂದರು. ಜರಾಸಂಧನು ಕೃಷ್ಣ ಮತ್ತು ಬಲರಾಮನನ್ನು ಸಂಹರಿಸುವ ಉದ್ದೇಶದಿಂದ ಮುತುರಿಯ ಮೇಲೆ ಭಾರೀ ದಾಳಿ ಮಾಡಿದನು. ಆದರೆ ಪ್ರತಿ ಬಾರಿ ಕೃಷ್ಣನು ಜರಾಸಂಧನ ಸಂಪೂರ್ಣ ಸೈನ್ಯವನ್ನು ನಾಶ ಮಾಡಿ ಜರಾಸಂಧನನ್ನು ಮಾತ್ರ ಜೀವಂತವಾಗಿ ಬಿಟ್ಟನು. ಪ್ರತಿ ಸೋಲಿನ ನಂತರ ಜರಾಸಂಧನು ಹಿಂದಿರುಗಿ ಲೋಕದ ನಾನಾ ಭಾಗಗಳಲ್ಲಿದ್ದ ಕೃಷ್ಣ ವಿರೋಧಿ ರಾಜರನ್ನು ಭೇಟಿಯಾಗಿ ಅವರೊಂದಿಗೆ ಮಾತುಕತೆ ನಡೆಸಿ ಕೃಷ್ಣನ ವಿರುದ್ಧ ಮತ್ತೊಂದು ಯುದ್ಧಕ್ಕೆ ಅವರನ್ನು ಒಗ್ಗೂಡಿಸುತ್ತಿದ್ದನು. ಒಮ್ಮೆ ಇದರಿಂದ ಕೋಪಗೊಂಡ ಬಲರಾಮನು ಕೃಷ್ಣನನ್ನು ಕೇಳಿದರು, ಪ್ರತಿ ಬಾರಿ ಜರಾಸಂಧನನ್ನು ಏಕೆ ಜೀವಂತವಾಗಿ ಬಿಡುತ್ತೀಯಾ? ಅದನ್ನು ಕೇಳಿ ಕೃಷ್ಣನು ನಗುತ್ತಾ ಉತ್ತರಿಸಿದನು, ನಾನು ಜರಾಸಂಧನನ್ನು ಜೀವಂತವಾಗಿ ಬಿಡುವುದಕ್ಕೆ ಸ್ಪಷ್ಟವಾದ ಕಾರಣವಿದೆ. ಜರಾಸಂಧನೇ ಲೋಕದ ಎಲ್ಲೆಡೆಯಲ್ಲಿರುವ ದುಷ್ಟ ಅನ್ಯಾಯಪರ ಹಾಗೂ ನಮ್ಮ ವಿರುದ್ಧ ರಾಜರನ್ನು ಒಗ್ಗೂಡಿಸಿ ನಮ್ಮ ಮುಂದೆ ಕರೆತರುತ್ತಾನೆ. ಇದರಿಂದ ಆ ದುಷ್ಟ ರಾಜರೆಲ್ಲರನ್ನು ಒಂದೇ ಸ್ಥಳದಲ್ಲಿ ಸಂಹರಿಸಲು ನಮಗೆ ಸಾಧ್ಯವಾಗುತ್ತದೆ. ನಾವು ಜರಾಸಂಧನನ್ನು ಕೊಂದರೆ ಆ ದುಷ್ಟ ಶತ್ರುಗಳನ್ನು ಹುಡುಕಲು ಲೋಕದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಒಬ್ಬೊಬ್ಬರಾಗಿ ಅವರನ್ನು ಸಂಹರಿಸಬೇಕಾಗುತ್ತದೆ. ವಾಸ್ತವವಾಗಿ ಜರಾಸಂಧನು ನಮ್ಮ ಕೆಲಸವನ್ನು ಸುಲಭವಾಗಿಸ್ತಾನೆ ಅಂತ ಹೇಳ್ತೇನೆ, ಗೊತ್ತಾಯ್ತಾ? ನೋಡಿ, ಜರಾಸಂಧ ನನ್ನ ಎಷ್ಟೇ ಯುದ್ಧ ಆದರೂ ಅವನನ್ನು ಕೊಲ್ಲಲ್ಲ. ಬಲರಾಮ ಕೇಳ್ತಾನೆ, ಯಾಕೆ ಕೊಲ್ಲಲ್ಲ ನೀನು? ಯಾವ ಈ ಥರ ಮಾಡ್ತಾ ಇದೆಯಲ್ಲ, ಅವನ್ನ ಯಾಕೆ ಕೊಲ್ಲಿಲ್ಲ? ಬೇರೆಯವ್ರನ್ನ ಕೊಲ್ತೀಯ, ಅವನ್ನ ಯಾಕೆ ಕೊಲ್ಲಿಲ್ಲ? ಅವನೇ ಅಲ್ವಾ ನಿನ್ನ ಇದು ಅಂತ. ಆದರೆ ಕೃಷ್ಣ ಹೇಳ್ತಾನೆ, ನೋಡು, ನನ್ನನ್ನು ಕೊಲ್ಲೋದಕ್ಕೆ ಏನು ಮಾಡ್ತಾನೆ ಅವನ ಎಲ್ಲ ಹಿತೈಷಿಗಳನ್ನ ಒಗ್ಗೂಡಿಸ್ತಾನೆ. ಯಾರ್ಯಾರು ಕೆಟ್ಟವರು ಅಂತ ಗೊತ್ತಾಗತ್ತಲ್ಲ, ಎಲ್ಲರನ್ನೂ ಕರೆತರ್ತಾನೆ. ಯಾರ್ಯಾರು ಇವರು ಅನ್ನೋದು ನಮಗೆ ಗೊತ್ತಾಗತ್ತೆ. ಆಗ ಒಟ್ಟಿಗೆ ಕೊಲ್ಬೋದಲ್ಲ, ಅವನೇ ಕರ್ಕೊಂಬರ್ತಾನೆ. ನಮಗೆಲ್ಲ ಹುಡುಕ್ಬೇಕಾಗತ್ತೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಅವಾಗ ಗೊತ್ತಾಗತ್ತೆ ಯಾರು ಕೆಟ್ಟವರು ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕೃಷ್ಣ ಹೇಳಿದ್ದಾನೆ. ನಾವು ಹುಡ್ಕೋದೇ ಬೇಡ, ಅವನೇ ಹುಡುಕೊಂಬರ್ತಾನೆ. ಆವಾಗ ಎಲ್ಲರನ್ನು ಒಟ್ಟಿಗೆ ಸಂಹರಿಸ್ಬೋದಾ ಅಂತ ಹೇಳ್ತಾನೆ, ಗೊತ್ತಾಯ್ತಾ? ನಾವು ನಮ್ಮ ಯಾವುದೇ ಆಗಲಿ ನಮ್ಮ ಹಿಂದುತ್ವ ಮತ್ತು ಸನಾತನ ಧರ್ಮದ ಬಗ್ಗೆ ನಾವು ತಿಳ್ಕೋಬೇಕು. ಯಾವಾಗಲೇ ಆಗಲಿ ನಾವು ತಿಳ್ಕೊಂಡಾಗ ನಾವು ಎಲ್ಲ ವಿಷಯವನ್ನು ನಮಗೆ ಅರ್ಥಕೋಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/6/2026 ಶುಕ್ರವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಪಂಚಮಿ, ರಾತ್ರಿ 10:13, ನಕ್ಷತ್ರ ಆಶ್ಲೇಷ, ಹಗಲು 3:27, ಮಳೆ ಮೃಗಶಿರ 4ನೇ ಪಾದ, ರಾಹುಕಾಲ 10:18 12:24, ಗುಳಿಕ ಕಾಲ 7:36 9:12, ಯಮಗಂಟ ಕಾಲ 3:37 5:13. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರಲ್ಲಿ ನಮ್ಮ ಹೆಬ್ಬೆಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದುಕೊಳ್ಳೋದು ಫಸ್ಟು ಮಾಡಬೇಕು. ನಮ್ಮ ಹೆಬ್ಬೆಳದು ಶ್ರೀ ಚಕ್ರಮಾತಾ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು.